ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ ಪಿತೃಪಕ್ಷ ಏನಕ್ಕೆ ಮಾಡಬೇಕು, ಪಿತೃಪಕ್ಷ ಯಾವಾಗ ಮಾಡಬೇಕು ಆ್ಯಂಡ್ ಪಿತೃಪಕ್ಷದಿಂದ ಏನೆಲ್ಲ ಸಮಸ್ಯೆ ಮಾಡಲಿಲ್ಲ ಅಂದರೆ ಆಗುತ್ತೆ ಆ್ಯಂಡ್ ಇದರಿಂದ ಯಾವುದೆಲ್ಲ ಥರ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನಂದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು. ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂದರೆ ಪಿತೃಪಕ್ಷದಲ್ಲಿ ಏನಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಪಿತೃಪಕ್ಷ ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತುಂಬ ಜನಕ್ಕೆ ಇದ್ರ ಬಗ್ಗೆ ತುಂಬ ಗೊತ್ತಿರೋರನ್ನ ತಿಳ್ಕೊಬೋದು. ನೀವು ಗೊತ್ತಿಲ್ಲದಿರೋರು ಪಿತೃಪಕ್ಷ ಮಾಡೋಕ್ಕೆ ಹೋಗಲ್ಲ. ಬಟ್ ಇದರಿಂದ ಯಾವ ಥರ ಎಲ್ಲ ತೊಂದರೆ ಅನುಭವಿಸ್ತೀವಿ ಅಂತ ಅಂದರೆ, ನಾವು ಈಗ ಪಿತೃಪಕ್ಷನ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ವರ್ಷಕ್ಕೆ ಒಂದು ಸತಿ, ಯಾವಾಗ ಅಂದರೆ ನವರಾತ್ರಿ ಇಲ್ಲ ದೀಪಾವಳಿ ಸಮಯದಲ್ಲಿ ಮಾಡಬೇಕಾಗಿತ್ತು. ನಾವು ಒಬ್ಬರೊಬ್ಬರು ಮನೆಯಲ್ಲಿ ಆಗಿನ ಪೀಳಿಗೆಯಿಂದನೂ ನವರಾತ್ರಿ ಸಮಯದಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ, ಇಲ್ಲಾಂದರೆ ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ. ಈ 3 ಸಮಯದಲ್ಲಿ ಯಾವುದಾನ ಒಂದು ಸಮಯದಲ್ಲಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಈ 3 ಸಮಯದಲ್ಲೂ ಬಿಟ್ಟು ನಾವು ಮಾಡೋದೇ ಇಲ್ಲ ಅಂತಂದರೆ ಅಂಥವ್ರ ಮನೇಲಿ ತುಂಬ ಅಂದರೆ ತುಂಬ ಪಿತೃಗಳ ಶಾಪ ಆಗುತ್ತೆ. ಯಾಕಂದರೆ ಪಿತೃಪಕ್ಷ ಅಂದರೆ ಸತ್ತವರು ಏನಂದರೆ ಇವಾಗ ಅಪ್ಪ ಅಮ್ಮ ಅಜ್ಜಿ ತಾತ ಆ ರೀತಿ 3 ಪೀಳಿಗೆಗಳಷ್ಟೇ, 3 ಪೀಳಿಗೆಗಳಲ್ಲಿ ನಮ್ಮನ್ನು ದೇವರು ಏನಂತ ಸೃಷ್ಟಿ ಮಾಡಿರ್ತಾನೆ. ನೀನು ಇವಾಗ ಯಮರಾಯ ಯಾವಾಗ ಅಂದರೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಅವ್ರಿಗೆ ಬಿಡ್ತಾರಂತೆ, ನಿಮ್ಮ ಮನೆ ಹತ್ರಕ್ಕೆ ಹೋಗಿ ನೀವು ಈಗ ಆಹಾರ ಮಾಡಬೇಕು ಅಂತ. ಯಾಕಂದರೆ ಇಲ್ಲಿ ನಮಗೆ ಒಂದು ದಿನ ಅಂದರೆ ಒಂದು ದಿನ, ನೆಕ್ಸ್ಟ್ ದಿನ ಆ ರೀತಿ, ಬಟ್ ಅವ್ರಿಗೆ ಸತ್ತವ್ರಿಗೆ ಆ ರೀತಿ ಅಲ್ವಂತೆ. ವರ್ಷ ಫುಲ್ಲು ಆದರೆ ಒಂದು ದಿನ ಥರ ಕಂಪ್ಲೀಟ್ ಆಗೋ ಥರ ಆಗುತ್ತಂತೆ ಅವರಿಗೆ. ನಮಗಿವಾಗ 2 ವರ್ಷಕ್ಕೆ 2 ದಿನ ಥರ ಸತ್ತವ್ರಿಗೆ ದೇವರು ನೀಡಿರೋದಂತೆ ಸಮಯ. ಸೊ ಇವಾಗ ಏನಂದರೆ ಈಗ ವರ್ಷಕ್ಕೆ ಒಂದು ಸತಿ ಬರೋ ಅಂತಹ ಈ ಪಿತೃಪಕ್ಷ ಯಾರೆಲ್ಲ ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ಮಾಡಬೇಕಿದು. ಅದರಲ್ಲೂ ನಮ್ಮ ಹಿಂದೂಗಳಲ್ಲಿ ತುಂಬ ಅಂದರೆ ತುಂಬ ಆಚರಿಸೋ ಅಂತಹ ಹಬ್ಬ ಅಂದರೆ ಇದು ಪಿತೃಪಕ್ಷ. ಇದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ತುಂಬ ದೊಡ್ಡ ಹಬ್ಬ ಥರನೇ ಮಾಡ್ತಾರೆ. ಕೆಲವೊಬ್ಬರು ಮನೆಗಳಲ್ಲಿ ನೋಡ್ಬೋದು, ತುಂಬ ಅಂದರೆ ತುಂಬ ದೊಡ್ಡ ಹಬ್ಬ ಥರನೇ ಮಾಡಿ ಪ್ರತಿಯೊಬ್ಬರಿಗೂ ಊಟ ಹಾಕಿ ಪ್ರತಿಯೊಬ್ಬರಿಗೂ ಇದರಲ್ಲಿ ಅವರು, ಯಾಕಂದರೆ ವಯಸ್ಸಾಗಿ ಸತ್ತಿರೋರಾಗಿರ್ಬೋದು, ಆಕ್ಸಿಡೆಂಟ್ ಆಗಿ ಸತ್ತಿರ್ಬೋದು, ಚಿಕ್ಕ ಮಗು ಆಗಿರ್ಬೋದು, ಯಾರೇ ಆಗಲಿ ನಮ್ಮ ಕುಟುಂಬದಲ್ಲಿ ಯಾರೇ ಒಬ್ಬರು ಸತ್ತಿದ್ರು ಅವರಿಗೆ ನಾವು ಇದು ಪಿತೃಪಕ್ಷ ಅಂತಲೇ ಕರೆಯೋದು. ದೊಡ್ಡವ್ರಿಗೆ ಮಾತ್ರ ಮಾಡೋ ಅಂಥದ್ದಲ್ಲ ಇದು ಪಿತೃಪಕ್ಷ ಅಂದರೆ. ಯಾರೇ ಆಗಲಿ ಚಿಕ್ಕ ವಯಸ್ಸಿನಲ್ಲಿ ಸತ್ತಿರೋರ್ಗಾಗಲಿ ದೊಡ್ಡವ್ರಾಗಲಿ ಯಾರೇ ಆದ್ರೂ ನಮ್ಮ ಮನೆ ಸದಸ್ಯರು ಯಾರೇ ಆಗಿರ್ಬೋದು ಅವರಿಗೆ ಇದನ್ನು ನಾವು ಪಿತೃಪಕ್ಷ ಅಂತ ನಾವು ಮಾಡಬೇಕಾಗಿರೋದು. ಸೊ ಇದೇನೆಂದರೆ ಇದ್ರ ಮಹತ್ವ ಏನಂದರೆ, ಇದರ ಕಾರ್ಯ ಯಾಕೆ ಮಾಡಬೇಕು, ಇದರಲ್ಲಿ ವಿಶೇಷ ಪುರಾಣದಲ್ಲಿ ಏನು ಹೇಳಬೇಕು ಅಂತ ಏನು ಹೇಳ್ತಿದ್ದಾರೆ ಅಂದರೆ, ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪಿತೃನ ಯಮರಾಯ ಏನು ಮಾಡ್ತಾರೆ, ಬಿಟ್ಬಿಡ್ತಾರಂತೆ ಆ ಸಮಯದಲ್ಲಿ. ಸೊ ಮನೆಗೆ ಬರ್ತಾರೆ ಅವರು, ಮನೆ ಹತ್ರ ಬಂದು ನಿಮ್ಮ ಊಟ ಹಾಕಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು. ಊಟಕ್ಕೋಸ್ಕರ ಅಲಿತಾ ಇರ್ತಾರಂತೆ ಸತ್ತವರು. ಸೊ ಅದಕ್ಕೆ ಆತ್ಮ ಆಗಿ ಒಬ್ರೊಬ್ಬರು ದೆವ್ವ ಆಗಿ ಬರ್ತಾರೆ. ಒಬ್ರೊಬ್ರು ಸಾಧ್ಯ ಆಗುತ್ತೆ ಆ ಥರ, ಎಲ್ಲರಿಗೂ ಆ ರೀತಿ ಸಾಧ್ಯ ಆಗಲ್ಲ, ಕೆಲವೊಬ್ರಿಗೆ ಮಾತ್ರ ಆ ರೀತಿ ಸಾಧ್ಯ ಆಗುತ್ತೆ. ಸೊ ಇವಾಗ ಏನಪ್ಪ ಅಂದರೆ, ಇವಾಗ ನಮ್ಮ ಮನೇಲೂ ಅಷ್ಟೇ ಒಂದು ಅಜ್ಜಿ ತಾತ ಸತ್ತಿದೆ, ನಮ್ಮ ಅಪ್ಪ ಅಮ್ಮ ಅವರಿಗೆ ಪಿತೃಪಕ್ಷ ಅಂತ ಮಾಡಿ ಅವ್ರ ಅಜ್ಜಿ ತಾತಂಗೆ ಅವ್ರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೋ, ನಿಮ್ಗೆ ಅವ್ರ ಹೆಸ್ರು ಗೊತ್ತಿಲ್ಲ ಅಂದರೂ ಯಾರು ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೂ ನಮ್ಮ ಕುಟುಂಬದ ಸದಸ್ಯರು ಯಾರ್ಯಾರು ಇದ್ದಾರೋ ಇದಕ್ಕೆ ಎಲ್ಲರಿಗೂ ಬನ್ನಿ ಅಂತ 3 ಸತಿ ಕರೆದು ಅವರಿಗೆ ಊಟ ಹಾಕಬೇಕು. ಸೊ ಏನಂದರೆ ಯಾರೇ ಆಗಲಿ ನಿಮ್ಮ ಕುಟುಂಬದಲ್ಲಿ ಸತ್ತಿರೋರ ಹೆಸರು ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ರೀತಿ ನಮ್ಮ ಕುಟುಂಬದ ಸದಸ್ಯರು ಯಾರೇ ಇದ್ದಾರೋ ಅವರೆಲ್ಲರಿಗೂ ಪಿತೃಪಕ್ಷದಲ್ಲಿ ನಾನು ಊಟ ಹಾಕ್ತಾಯಿದ್ದೀನಿ, ಎಲ್ಲರೂ ಬನ್ನಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಈ ರೀತಿ ನೀವು ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕಂದ್ರೆ, ನೀವು ಇದರಲ್ಲಿ ಋಣ ಕಳ್ಕೊಳ್ಬೇಕು ನೀವು. ಯಾಕೆ ಅಂದರೆ ಇವಾಗ ನಾವು ಏನಕ್ಕೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಸೊ ಇದು ತುಂಬ ಅಂದರೆ ತುಂಬ, ಇವಾಗ ನಾವು ಋಣ ಇಟ್ಕೊಂಡಿರ್ತೀವಿ, ಜನ್ಮದಲ್ಲೂ ಋಣ ಇರುತ್ತಂತೆ ಎಲ್ಲ ಮನುಷ್ಯಂಗೂ. ಇವಾಗ ನಾವೊಂದು ಮಳೆ ಬರಬೇಕಾದ್ರೆ ಇಲ್ಲ ಬಿಸಿಲಲ್ಲಿ ಒಂದು ಮರದಡಿ ನಾವು ನಿಂತ್ಕೊಳ್ತೀವಿ ಅಂದ್ಕೊಳ್ಳಿ, ಅದರದ್ದು ನೆರಳು ಸಹ ನಮಗೆ ಋಣ ಆಗುತ್ತೆ, ಅದ್ರ ನೆರಳು ಸಹ ನಮಗೆ ಋಣ ಆಗಿ ಬದಲಾಗುತ್ತೆ. ಹಾಗಾಗಿ ಇವಾಗ
ಎಲ್ಲಾದರೂ ಹೋಗ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಒಂದು ನಮಗೆ ದಾಹ ಆಗೋದ್ರಿಂದ ನೀರು ಕುಡಿತೀವಿ. ಸೊ ಯಾರೋ ನಮಗೊಬ್ಬರು ನೀರು ಕೊಡ್ತಾರೆ, ಅದು ಸಹ ಋಣ ಅಂತಲೇ ಬರುತ್ತೆ. ನಾವು ಈಗಲ್ಲ, ಜನ್ಮದಲ್ಲೂ ನಾವು ಯಾವ್ಯಾವ ಋಣ ಯಾವ್ಯಾವ ಥರ ತೊಗೊಂಡಿದ್ದೀವಿ ಅಂತ ನಮಗೂ ಗೊತ್ತಿರಲ್ಲ. ಹೀಗಾಗಿ ಮನುಷ್ಯನಾಗಿ ದೇವರು ನಮ್ಮನ್ನ ಸೃಷ್ಟಿಸಿದಾಗ ನಾವು ಈ ಋಣಗಳನ್ನ ಒಳ್ಳೆ ಕಾರ್ಯಗಳು ಮಾಡಿ ತೀರಿಸ್ಕೋಬೇಕು. ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಅಂತ ನಾವು ಬಂದಾಗ ನಮ್ಮ ಪಿತೃಗಳು ಏನೇನಿದ್ದಾರೋ ಅವ್ರಿಗೆಲ್ರಿಗೂ ಈ ಮುಖಾಂತರವಾಗಿ ನಾವು ಋಣನ ತೀರಿಸುವಂತಹ ಇದನ್ನು ಅವಶ್ಯಕತೆ ದೇವ್ರು ಕೊಟ್ಟಿದ್ದಾನೆ ನಮಗೆ. ಸೊ ಇದೇನೆಂದರೆ ಸತ್ತವರು ತಿಳ್ಕೊಂಡಿದ್ದಾರೆ ಅಂದರೆ ಶಾಸ್ತ್ರದ ಪ್ರಕಾರ ಏನಂದರೆ, ಈಗ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ನಾವು ಮಾಡ್ತೀವಿ, ನಮ್ಮ ಅಜ್ಜಿ ತಾತಂಗೆಲ್ಲ ಮಾಡಲ್ಲ ಅಂತ ಅನ್ನೋಕೆ ಹೋಗಬೇಡಿ. ಯಾಕೆಂದರೆ ಅಪ್ಪ ಇರ್ತಾರಲ್ಲ, ಅಪ್ಪ ಅಮ್ಮಂಗೂ ಮಾಡಬೇಕು, ಅಮ್ಮ ಇರ್ತಾರಲ್ಲ ಅವ್ರ ಅಪ್ಪ ಅಮ್ಮಂಗೂ ಹೆಸ್ರು ಹೇಳಿ ನೀವು ಮಾಡಬೇಕು. ನಾವು ನಮ್ಮ ಅಮ್ಮವ್ರದ್ದು ಅವ್ರ ಕಡೆ ಸೇರ್ಕೊಂತು, ನಮ್ಮ ಅಪ್ಪವ್ರದ್ದು ಈ ಕಡೆ ಸೇರ್ಕೊಂತೆಲ್ಲ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಯಾರೇ ಇದ್ದರೂ, ಅದರಲ್ಲೂ ಹಿರಿ ಮಗ ಅಂತ ಯಾರು ಅನ್ಸ್ಕೊತಾರೋ ಅವರಂತೂ ಈ ಕಾರ್ಯ ತಪ್ಪದೇ ಮಾಡಲೇಬೇಕು. ಯಾಕೆಂದರೆ ಹಿರಿ ಮಗಂಗೆ ಇದೆಲ್ಲ ತುಂಬ ಜಾಸ್ತಿ ಶಾಪವಾಗಿ ಕನ್ವರ್ಟ್ ಆಗೋದು. ಸೊ ಯಾರೇ ಆಗಲಿ, ಹಿರಿ ಮಕ್ಕಳು ಯಾರೇ ಇದ್ರೂ ಮನೆಯಲ್ಲಿ ಅವ್ರು ಈ ಜವಾಬ್ದಾರಿಯನ್ನು ತಗೊಂಡು ವರ್ಷಕ್ಕೊಂದ್ಸತಿ ನೀವು ಈ ರೀತಿ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿಗಳಿಗೆ ಈ ರೀತಿ ಆತ್ಮಕ್ಕೆ ತೃಪ್ತಿ ಕೊಡೋಕ್ಕೆ ಇದು ಮಾಡ್ಕೊಳ್ಳಿ ನೀವಿರೋವರೆಗೂ. ಅದಾದಮೇಲೆ ನಿಮ್ಮ ಮಕ್ಕಳು ನಿಮಗೆ ಮಾಡಬೇಕು. 3 ಪೀಳಿಗೆ ಆಗೋ ಅಷ್ಟೇ ಈ ರೀತಿ ಆಗೋದು. ಬಿಕಾಸ್ ಸತ್ತವರು ಮತ್ತೆ ನಿಮ್ಮ ಕುಟುಂಬಕ್ಕೇ ಹುಟ್ಟಿ ಬರೋ ಸಾಧ್ಯತೆಗಳಿರುತ್ತಂತೆ. ಶಾಸ್ತ್ರದ ಪ್ರಕಾರ ಈ ರೀತಿ ಇದೆ. ಸೊ ಇವಾಗ ಏನಂದರೆ, ನಿಮಗೆ ಅನಿಸ್ಬೋದು ಯಾವ ರೀತಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಈಗ ನಾನು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ನಾನು ಫೋಟೋ ಹಾಕಿದ್ದೀನಿ ನೋಡಿ, ಇದು ನನ್ನ ಅಜ್ಜಿ ತಾತನ ಮನೇಲಿ ನಾವು ಮಾಡಿರೋದು. ಸೊ ಪಿತೃಪಕ್ಷದಲ್ಲಿ ಈ ರೀತಿ ನಾವು ಈ ರೀತಿ ಒಂದು ಚಂಬು, ಒಂದು ಕೊಳ್ಗ ಮತ್ತು ಈ ರೀತಿ ಇನ್ನೊಂದು ಚಂಬು, ಈ ರೀತಿ ನಾವು ಇಟ್ಟು ಮಾಡ್ತೀವಿ 3 ಜನಕ್ಕೆ. ಸೊ 3 ಜನ ಅಂದರೆ 3 ಜನ ಅಲ್ಲ, ನಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಸೇರಿದ್ದೀರೋ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಪಿತೃಪಕ್ಷದ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮಧ್ಯಾಹ್ನ ಏನು ಮಾಡಬೇಕು ನೀವು, ಇನ್ನು ಪಿತೃಪಕ್ಷ ಮಧ್ಯಾಹ್ನ ಒಬ್ಬೊಬ್ಬರು ಮಾಡ್ತಾರೆ, ಸಂಜೆ ವೇಳೆ ಮಾಡ್ತಾರೆ ಒಬ್ಬೊಬ್ಬರು. ನಾವು ಮಧ್ಯಾಹ್ನ ಹೊತ್ತು ಏನು ಮಾಡ್ತೀವಿ ಅಂದರೆ, 1-2 ಗಂಟೆ ಸಮಯದಲ್ಲಿ ಹಸುಗೆ ತೊಗೊಂಡೋಗಿ ಏನೋ ಒಂದು ಬಾಳೆಹಣ್ಣಾಗಿರ್ಬೋದು, ಏನೋ ಒಂದು ಹಣ್ಣು ತೊಗೊಂಡೋಗಿ ಹಸುಗೆ ನಾವು ನೀಡ್ಬಿಟ್ಟು ಬರ್ತೀವಿ. ಬಂದಾದಮೇಲೆ ಈ ರೀತಿ ನಾವು ಮಾಡೋದು ಯಾವಾಗಲೂ ಸಂಜೆ ಮಾಡ್ತೀವಿ. ಒಂದೊಂದು ಸತಿ ಸಮಯಗಳು ನೋಡಿಕೊಂಡು ಮಧ್ಯಾಹ್ನ ಹೊತ್ತು ಮಾಡಬೇಕಾಗುತ್ತೆ, ಒಂದೊಂದು ಸತಿ ಸಮಯ ನೋಡಿಕೊಂಡು. ಹಂಗಾಗಿ ನಾವು ಈ ರೀತಿ ಏನು ಮಾಡ್ತಿದ್ದೀವಿ ಅಂದರೆ, 3 ಕಳಸನ ಇಟ್ಟಿದ್ದೀವಿ ನೋಡ್ತಾ ಇದ್ದೀರಲ್ಲ, ಅದ್ರ ಮುಂದೆ ಅವ್ರಿಗೆ ಯಾವ್ಯಾವ ಇಷ್ಟವಾದ ಆಹಾರ, ನಾವು ಸಿಹಿ ಮಾಡ್ತೀವಿ, ಒಬ್ಬೊಬ್ಬರು ಮಾಂಸ ಸಹ ಮಾಡ್ತಾರೆ, ನಾನ್ ವೆಜಿಟೇರಿಯನ್ ಥರನೂ ಮಾಡ್ಕೊತಾರೆ ಅವರು, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಥರ. ನಾವು ಯಾವತ್ತೂ ಮಾಡಿಲ್ಲ. ಸೊ ನಾವು ಸಿಹಿನೇ ಯಾವಾಗಲೂ ಮಾಡೋದು. ನೀವು ನೋಡ್ಬೋದು ಜಾಸ್ತಿ ಸಿಹಿ ಅಡುಗೆನೇ ಮಾಡೋದು ಎಷ್ಟೊಂದು ಕಡೆ. ಒಬ್ಬೊಬ್ಬರು ಮನೆ ಕಡೆ ಹೇಗಿರುತ್ತೋ ಅದೇ ಪಾಲನೆ ಮಾಡ್ಕೊಂಬನ್ನಿ. ನೀವು ಈಗ ಡಿಫ್ರೆಂಟಾಗಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ಬೇಡಿ. ನಿಮ್ಮ ಅಜ್ಜಿ ತಾತ ಯಾವ ರೀತಿ ನಿಮಗೆ ಮನೆಯಲ್ಲಿ ಮಾಡ್ತಾಯಿದ್ರೋ ಅದನ್ನೇ ಮಾಡಬೇಕು. ಯಾವುದೇ ರೀತಿ ಇದರಲ್ಲಿ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಯಾವ ಥರ ನಿಮಗೆ ಮಾಡ್ತಾಯಿದ್ರೋ ಅವರು ಅದನ್ನೇ ಪಾಲನೆ ಮಾಡ್ಕೊಂಬರ್ಬೇಕು ನೀವು. ನಾವು ಈ ರೀತಿ ನೋಡ್ತಾ ಇದ್ದೀರಲ್ಲ, ನಾವು ಈ ರೀತಿ 3-4 ಮುದ್ದೆ ಇಟ್ಟು, ಆಮೇಲೆ ಸಾಂಬಾರನ್ನು ಅಷ್ಟೇ ಇಟ್ಟು, ಈ ಥರ ಎಲ್ಲ ಥರ ಹಣ್ಣುಗಳನ್ನ ತಂದು, ಸ್ವೀಟ್ಗಳನ್ನ ತಂದು, ಆಮೇಲೆ ಬಾಳೆ ಎಲೆ ಫಸ್ಟು ನೀವು ಬಾಳೆ ಎಲೆ ಹಾಕಬೇಕು. ಹಾಕಿದ್ಮೇಲೆ ಈ ರೀತಿ ಎಲ್ಲ ಊಟಗಳನ್ನ ಏನೇನು ಮಾಡಿದ್ದೀರೋ ಅದನ್ನೆಲ್ಲ ನೀವು ತಂದು ಬಡಿಸ್ಬೇಕು. ಅದಾದಮೇಲೆ ನಾನು ಫಸ್ಟೇ ಹೇಳ್ಬೇಕಿತ್ತು ಇದನ್ನು ನಿಮಗೆ. ಫಸ್ಟ್ ಕಳಸ ಇಡೋಕ್ಕೆ ಮುಂಚೆ ಕೆಳಗಡೆ ನಾವು ಮಣೆ ಹಾಕ್ಬಿಟ್ಟು ಅದಕ್ಕೊಂದು ಬಿಳಿ ಪಂಚೆನ ಕೆಳಗಡೆಗೆ ಹಾಕ್ಬಿಟ್ಟು, ಇವಾಗ ಗಂಡು ಮಕ್ಕಳು ಸತ್ತಿರ್ತಾರೆ, ಅಜ್ಜ ಅಜ್ಜಿ ಸತ್ತಿರ್ತಾರೆ, ಅವರು ಇವಾಗ ಪಂಚೆ ಉಟ್ಕೊತಿರ್ತಾರೆ, ಇಲ್ಲ ಶರ್ಟು ಪ್ಯಾಂಟ್ ಹಾಕ್ಕೊತಾರ, ಇಲ್ಲ ಅಂದರೆ ಯಾವುದು ಬನೀನ್ ಆ ಥರ ಯಾವ್ದು ಹಾಕ್ಕೊತಾರೋ ಅದನ್ನು ನೀವು ಅದ್ರ ಮೇಲೆ ತಂದು ಇಡಬೇಕು. ಅದಾದಮೇಲೆ ಇನ್ನೂ ಇವಾಗ ಹೆಣ್ಮಕ್ಳು ಸತ್ತಿರ್ತಾರೆ ಅಂದ್ಕೊಳ್ಳಿ, ಅಜ್ಜಿ ತಾತ ಆ ರೀತಿ ಸತ್ತಿದಾಗ ಅವ್ರಿಗೊಂದು ಸೀರೆ ಮತ್ತು ಬ್ಲೌಸ್ ಈ ಥರ ಹಾಕಿ ಒಂದು ಕನಕಾಂಬರ ಮುಡಿಸಿ ನೀವು ಈ ರೀತಿ ತಲೆ ಮೇಲಿಂದ ಕೆಳಗಡೆಗೆ ಮುಡಿಸಿ, ನಾವು ಮನುಷ್ಯನ ಹೇಗೆ ರೆಡಿ ಮಾಡ್ತೀವೋ ಅದೇ ರೀತಿಯೇ ಇದಕ್ಕೂ ನಾವು ಅಲಂಕಾರ ಮಾಡಬೇಕು. ಆ್ಯಂಡ್ ಏನಪ್ಪ ಅಂದರೆ, ಪಿತೃಪಕ್ಷದ ದಿನ ಯಾರೇ ಆಗಲಿ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ಫಸ್ಟು ನೀವು ಪಾಲನೆ ಮಾಡಬೇಕು. ಯಾಕಂದರೆ ದೇವ್ರಿಗೆ ನೀವು ಪೂಜೆ ಮಾಡಿ ಪಿತೃಗಳು ಪೂಜೆ ಮಾಡೋಕ್ಕೆ ಹೋದರೆ ಅದು ಒಳ್ಳೆಯದಂತೂ ಆಗಲ್ಲ. ಯಾಕೆ ಅಂದರೆ ದೇವ್ರುಗಳು ಪೂಜೆ ಮಾಡಿ ಪಿತೃಗೆ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಅವತ್ತಿನ ದಿನ ನೀವು ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟು ಪೂಜೆನೇ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಪಿತೃಗಳು ದೇವರಿರೋ ಕಡೆ ಬರೋದಿಲ್ಲ. ಸೊ ನೀವು ದೇವ್ರನ್ನ ಕರೆದು ಪಿತೃಗಳ್ನ ಕರೆದ್ರೆ ಯಾವತ್ತೂ ಪಿತೃಗಳು ಬರೋಲ್ಲ. ಅದರಿಂದ ದೇವ್ರ ಮನೇನ ಅವತ್ತಿನ ದಿನ ನೀವು ಬಾಗಿಲು ಹಾಕೊಂಬಿಡಿ. ಆಮೇಲೆ ಏನು ಮಾಡಬೇಕು ಅಂದರೆ, ಈ ರೀತಿ ಎಲ್ಲ ಆಯಿತು, ನಾವೆಲ್ಲ ಅಡುಗೆ ಎಲ್ಲ ಬಡಿಸಿ ನೀಟಾಗಿ ಇಟ್ಟಿದ್ದೀವಿ ಈ ಥರ ಎಲ್ಲ.
ನೀವು ಎಲ್ಲನೂ ಅಷ್ಟೇ ಎರಡೆರಡು ನಾಲ್ಕು ನಾಲ್ಕು ಇಕ್ಕಿ ಒಂದೊಂದು ಇಕ್ಕಬೇಡಿ, ಎಲ್ಲ ಫುಲ್ಲು ಬಾಳೆ ಎಲೆ ಮೇಲೆ ಅಳ್ದ್ಬಿಟ್ಟು ಫುಲ್ಲು ಒಂದು 4 ರಿಂದ 5 ನಾವಿಲ್ಲಿ ಇಷ್ಟು ಇಕ್ಕಿದ್ದೀವಿ. ನಮ್ಮ ಅಜ್ಜಿ ತಾತ ಅವರಿಗೆಲ್ಲ ಮಾಡಬೇಕಾಗಿರೋ ಕಾರಣಕ್ಕೆ ನಾವು ತುಂಬ ಜಾಸ್ತಿನೇ ಇಕ್ಕಿ ತೋರಿಸ್ತಾ ಇದ್ದೀವಿ. ಅದ್ರ ಮುಂದೆ 2 ದೀಪನೂ ಸಹ ಹಚ್ಚಿದ್ದೀವಿ. ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂದರೆ ಒಳ್ಳೆ ಸಮಯ ನೋಡಿಕೊಂಡು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿ ನಿಮ್ಮ ಮನೇಲಿ ಫಸ್ಟು ಯಾರು ಮಾಡಬೇಕು ಅಂದರೆ ಗಂಡು ಮಕ್ಕಳು ಯಾರು ಇರ್ತಾರೋ ಆ ಮಕ್ಕಳು ಪೂಜೆ ಮಾಡಬೇಕು. ಅದಾದಮೇಲೆ ಪ್ರತಿಯೊಬ್ಬರು ಪೂಜೆ ಮಾಡಿ ಪಿತೃಗೆ ನಿಮ್ಮ ಬೇಡಿಕೆ ಏನೇ ಇದ್ರೂ ನೀವೆಲ್ಲ ಪೂಜೆ ಮಾಡಾದಮೇಲೆ ಏನು ಮಾಡಬೇಕು ಅಂದರೆ ಒಂದು 10 ನಿಮಿಷ ನೀವೇನು ಮಾಡಬೇಕು, ಪೂಜೆ ಎಲ್ಲ ಮಾಡಾದಮೇಲೆ ಈಚೆಗಡೆ ಫುಲ್ಲು ಬಾಗಿಲು ಕಿಟಕಿ ಎಲ್ಲ ಹಾಕ್ಬಿಟ್ಟು ತುಂಬ ಘಾಟ್ ಇಕ್ಬೇಕು, ಹೊಗೆ ಹಾಕಬೇಕು, ಮನೆ ತುಂಬ ಹೊಗೆ ಥರ ಆಗಬೇಕು. ಸಾಂಬ್ರಾಣಿ ಜಾಸ್ತಿ ಹೊಗೆ ಕೊಡಿ. ನೀವು ಸಾಂಬ್ರಾಣಿ ಎಲ್ಲ ಜಾಸ್ತಿ ಹೊಗೆ ಕೊಟ್ಟು ನಿಮ್ಗೆ ಏನೇ ಬೇಡಿಕೆ ಇದ್ರೂ ಪಿತೃಗಳ ಹತ್ರ ಬೇಡ್ಕೊಳ್ಳಿ, ಮನ್ಸು ಶುದ್ಧಿಯಿಂದ ಬೇಡ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ, ನೀವೆಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಯಾರೂ ಒಳಗಡೆ ಇಡಬಾರ್ದು. ಆ್ಯಂಡ್ ಅಕಸ್ಮಾತ್ ನೀವು ಪ್ರಾಣಿ ಸಾಕಿ ಅಕಸ್ಮಾತ್ ನಾಯಿ ಬೆಕ್ಕು ಸಾಕಿದ್ರೂ ಅದನ್ನು ಸಹ ಒಳಗಡೆ ಬಿಡಬೇಡಿ. ಎಲ್ಲ ಈಚೆಗಡೆ ಬಂದು ನೀವು ಒಂದು 10 ರಿಂದ 15 ನಿಮಿಷ ನೀವು ಬಾಗಿಲು ಎಲ್ಲ ಕ್ಲೋಸ್ ಮಾಡಬೇಕು, ಕಿಟಕಿ ಸಹ ಕ್ಲೋಸ್ ಮಾಡಬೇಕು. ಎಲ್ಲ ಕ್ಲೋಸ್ ಮಾಡಾದಮೇಲೆ ಏನು ಮಾಡಬೇಕು ಅಂದರೆ ಒಂದು 15 ನಿಮಿಷ ನೀವು ಈಚೆಗಡೆ ಇದ್ದು ಆಮೇಲೆ ಏನು ಮಾಡಬೇಕು, ಒಳಗಡೆಗೆ ಹೋಗ್ಬೇಕಾದ್ರೆ ಇವಾಗ ನಿಮ್ಮ ಡೋರ್ ಇರುತ್ತಲ್ಲ, ಡೋರ್ನ ಬಡಿಬೇಕು. ಒಂದು 3 ಸತಿ ಬಡಿಬೇಕು. ಬರ್ತಾ ಇದ್ದೀವಿ ಅಂತ ಒಂದು 3 ಸತಿ ಬಡಿಬೇಕು. ಬಡಿದಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನೀವು ಒಳಗಡೆ ಬರ್ತಾ ಇದ್ದೀರಾ ಅಂತ. ನೀವು ಸಡನ್ನಾಗಿ ಹೋಗ್ಲೂಬಾರ್ದು. ಆ ರೀತಿ ಸಡನ್ನಾಗಿ ಹೋದ್ರೆ ಶಾಪ ಕೊಡ್ತಾರೆ. ಯಾಕಂದರೆ ಅವ್ರಿನ್ನ ಏನೇನು ತಿಂತಿರ್ತಾರೋ ನಮಗೂ ಗೊತ್ತಿರಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ನೀವು ಇಕ್ಕಿದಾಗ ಅದು ಟೇಸ್ಟೇ ಬೇರೆ ಇರುತ್ತೆ. ಆ ಪೂಜೆ ಮಾಡಬೇಕಾದ್ರೇ ಬೇರೆ ಥರ ಟೇಸ್ಟ್ ಆಗುತ್ತೆ. ಅವ್ರು ಬಂದು ತಿಂದೋದ್ಮೇಲೆ ಬೇರೆ ಥರ ಆಗ್ಬಿಟ್ಟಿರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಇದ್ಯಾವುದು ಸುಳ್ಳಲ್ಲ. ಈಗಿನ ಜನ್ರೇಷನ್ ಅವರು ಅದು ಇದು ಅಂತಾರೆ, ಬಟ್ ಇದೆಲ್ಲ ನಿಜವಾಗ್ಲೂ ಸತ್ಯ ಇದೆ. ಸೊ ಪುರಾಣದಲ್ಲೂ ಅಷ್ಟೇ ಇದೆಲ್ಲ ನಿಜವಾಗ್ಲೂ ಸತ್ಯವಾಗಿರೋದು. ಜನ್ರೇಷನ್ ಬೆಳೀತಾ ಇದೆ, ಬಟ್ ನಮ್ದು ಏನಿದೆ ನಂಬಿಕೆನ ಅದನ್ನು ಹಾಳು ಮಾಡೋದಕ್ಕೆ ಹೋಗಬಾರ್ದು. ಜನ್ರೇಷನ್ ಬೆಳೀಲಿ, ಡೆವಲಪ್ಮೆಂಟ್ ಆಗಲಿ, ಎಲ್ಲ ಆಗಲಿ, ಬಟ್ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಏನಿದೆಯೋ ಅದನ್ನು ಯಾರೂ ಮರೆಯೋಕ್ಕೆ ಹೋಗಬಾರ್ದು. ಎಷ್ಟೇ ಪೀಳಿಗೆಗಳು ಬಂದ್ರೂ ನಾವು ನಮ್ದು ಏನಿದೆಯೋ ಆಚರಣೆ ಅದನ್ನು ನಾವು ನಿಲ್ಲಿಸಬಾರ್ದು, ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಾದಮೇಲೆ ನೀವು ಒಳಗಡೆಗೆ ಬರಬೇಕು. ಬಂದಾದಮೇಲೆ ಏನು ಮಾಡಬೇಕು ಅಂದರೆ ತಿರ್ಗಾ ಇನ್ನೊಂದು ಸತಿ ಪಿತೃಗಳಿಗೆ ಪೂಜೆ ಮಾಡಬೇಕು. ಯಾರಾದರೂ ಒಬ್ಬರು ಮಾಡಿ ಸಾಕು. ಇವಾಗ ಯಾರಾನ ಒಬ್ಬರು ಪೂಜೆ ಮಾಡಾದಮೇಲೆ ಏನು ಮಾಡಬೇಕು ಅಂದರೆ ಮೊದಲು ನೀವು ಒಂದು 3 ಜನಕ್ಕೆ ಊಟ ಹಾಕಬೇಕು. ಒಂದು 3 ಜನಕ್ಕೆ ಫಸ್ಟು ಊಟ ಹಾಕಿ ಅವ್ರದ್ದು ತಟ್ಟೆ ಎತ್ತಬೇಕು. ನೀವೇನೆ ಯಾರು ಮನೇಲಿ ದೊಡ್ಡವ್ರು ಇರ್ತಾರೆ ನೋಡಿ, ಯಾರು ಇಲ್ಲಾಂದರೆ ಚಿಕ್ಕವರು ಒಂದು ಸುಳಿ ಅಂತ ಇರುತ್ತೆ ಮಕ್ಕಳದು, ಅವರು ಚಿಕ್ಕ ಮಕ್ಕಳು ಯಾರಾದರೂ ಇರಲಿ ಅವ್ರ ಕೈಲಿ ಎತ್ತಿಸಿ ನೀವು ತಟ್ಟೆನ. ಅದಾದಮೇಲೆ ನಿಮ್ಮ ಜನ ಒಂದು 10 ಜನ 15 ಜನ ಒಂದು ಎಷ್ಟು ಜನ ಆಯ್ತಾರೋ ಅಷ್ಟು ಜನಕ್ಕೆ ನೀವು ಊಟ ಹಾಕೋದ್ರಿಂದ ಅವರು ಸಹ ತೃಪ್ತಿ ಪಡ್ತಾರೆ ಆ್ಯಂಡ್ ನಿಮಗೂ ಸಹ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದು ನೀವು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲವಾಗುತ್ತದೆ. ಆ್ಯಂಡ್ ಏನಂದರೆ ಸತ್ತವ್ರಿಗೆ ತೃಪ್ತಿಯಾಗಿದ್ರೇ ಇದೆಲ್ಲ ಮಾಡಿದ್ರೇ ನೀವು ಮುಂದೆ ಯಾವುದೇ ಒಂದು ಹೆಜ್ಜೆ ಇಟ್ಟರೂ ನಿಮಗೆಲ್ಲ ಕಡೆ ಸಕ್ಸಸ್ ಸಿಗೋ ಕಾರಣ ಇದೆ. ಈ ಥರ ಪಿತೃಗಳು ಪೂಜೆ ಮಾಡೋದ್ರಿಂದನೇ ಆವಾಗ ಅವ್ರು ಹೋಗಿ ದೇವ್ರ ಹತ್ರ ಕೇಳ್ತಾರೆ, ನನ್ನ ಮನೇಲಿ ಈ ಥರ ತೊಂದರೆ ಇದೆ, ನೀನು ನಮಗೆ ಒಳ್ಳೇದು ಮಾಡ್ಕೊಂಡು ಕೊಡು ನನ್ನ ಮನೆಯವ್ರಿಗೆ ಅಂತ ಅವರು ಬೇಡ್ತಾರಂತೆ ದೇವ್ರ ಹತ್ರ. ಆಗ ನಿಮಗೆ ಒಳ್ಳೇದಾಗ ಚಾನ್ಸಸ್ಗಳಿರುತ್ತಂತೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.